ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ತರಗತಿ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಸಂಪೂರ್ಣವಾಗಿ ಏನು ಮಾಡ್ತಾವನ ಚರ್ಚೆಯನ್ನು ಮಾಡ್ತಾವೆ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಬಂಧನೆಗಳು ಏನಪ್ಪ ಅಂದ್ರೆ, ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನಿರ್ತಪ್ಪ, ಈ ಸಹಾಯಕ ಸೈನ್ಯ ಪದ್ಧತಿ ಏನಪ್ಪ ಅಂದ್ರೆ, ಈ ಭಾರತೀಯ ರಾಜನ ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ, ಆ ಬ್ರಿಟಿಷ್ ಸೈನಿಕ ತುಕಡಿಯನ್ನು ಏನು ಮಾಡ್ತಾ ಹೋಗ್ಬೇಕು, ತನ್ನ ಒಂದು ರಾಜ್ಯದಲ್ಲಿ ಇಟ್ಕೊಳ್ಬೇಕಾಯಿತು. ಏನು ಆ ಒಂದು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ಒಂದು ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕು. ಜೊತೆಗೆ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಅಂದ್ರೆ ಸೇನೆಯ ವೇತನ ಕೊಡಬೇಕು, ಅದರ ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸ್ಬೇಕು. ಒಂದು ವೇಳೆ ಇದನ್ನು ನಿಮ್ಮ ಕಡೆಗೆ ವೇತನ ಮತ್ತು ನಿರ್ವಹಣೆ ವೆಚ್ಚ ಕೊಡೋಕ್ಕಾಗಲ್ಲಪ್ಪ ಅಂದ್ರೆ, ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡ್ಬೇಕು. ಅದನ್ನಾರ ಮಾಡಿರಿ, ಇದನ್ನಾರ ಮಾಡಿರಿ ಅಂತ ಹೇಳಿದ್ರು. ಮತ್ತರದಲ್ಲಿ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸ್ಕೊಳ್ಬೇಕು. ಅಂದ್ರೆ ತನ್ನ ಆಸ್ಥಾನದೊಳಗೆ ಬ್ರಿಟಿಷ್ ರೆಸಿಡೆಂಟ್ನನ್ನು ಏನು ಮಾಡ್ಕೊಳ್ಬೇಕು, ನೇಮಕ ಮಾಡ್ಕೊಳ್ಬೇಕು. ಬ್ರಿಟಿಷರ ಒಂದು ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರ ನೇಮಕ ಮಾಡಿಕೊಳ್ಳುವಂತಿಲ್ಲ. ಅಂದರೆ ಬ್ರಿಟಿಷರ ಅನುಮತಿ ಪಡ್ಕೊಂಡು ಏನು ಮಾಡಬೇಕು, ಯುರೋಪಿಯನ್ ನೇಮಕ ಮಾಡ್ಕೋಬೇಕು. ಜೊತೆಗೆ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಮತ್ತು ಸಂಧಾನ ಮಾಡಿಕೊಳ್ಬೇಕಂದಪ್ಪ ಅಂದ್ರೆ ಗವರ್ನರ್ ಜನರಲ್ನ ಒಂದು ಸಮ್ಮತಿ ಬೇಕಂತ ಹೇಳ್ತಾರೆ. ಇದಕ್ಕೆ ಪ್ರತಿಯಾಗಿ ಆ ಕಂಪನಿ ಏನು ಮಾಡ್ತಾ ಹೋಗ್ತೈತಿ, ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ನೀಡ್ತಾ ಹೋಗ್ತೈತಿ. ಅಂದ್ರೆ ಸಿಂಪಲ್ ಏನಪ್ಪ ಅಂದ್ರೆ, ಒಂದನೇದು ಬ್ರಿಟಿಷ್ ಸೈನಿಕ ಒಂದು ತುಕಡಿಯನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಳೋದು, ಸೈನ್ಯದ ವೇತನ ಮತ್ತು ನಿರ್ವಹಣೆಯನ್ನು ಏನು ಮಾಡ್ತಾ ಹೋಗ್ಬೇಕು, ಆ ಸಂಬಂಧಪಟ್ಟ ರಾಜ್ಯವೇ ಭರಿಸ್ಬೇಕು. ಒಂದು ವೇಳೆ ಬರ್ಸೋಕ್ಕಾಗಿಲ್ಲಪ್ಪ ಅಂದ್ರೆ ನಿರ್ದಿಷ್ಟ ಕಂದಾಯ ವಸೂಲಿ ಮಾಡುವಂಥ ಪ್ರದೇಶವನ್ನು ಬಿಟ್ಕೊಡ್ಬೇಕು. ಜೊತೆಗೆ ಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಕ ಮಾಡ್ಕೋಬೇಕು ಮತ್ತು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ ನೇಮಕ ಮಾಡೋಂಗಲ್ಲ. ಜೊತೆಗೆ ತದನಂತರದಲ್ಲಿ ಯಾವುದೇ ಒಂದು ರಾಜ್ಯದೊಂದಿಗೆ ಸಂಧಾನ ಮತ್ತು ಯುದ್ಧ ನಡಿಬೇಕಂದ್ರೆ ಗವರ್ನರ್ ಜನರಲ್ ಒಂದು ಅನುಮತಿ ಪಡಿಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿ ಏನು ಮಾಡ್ತದಪ್ಪ ಅಂದ್ರೆ, ಆ ರಾಜ್ಯಕ್ಕೆ ಬಾಹ್ಯ ಮತ್ತು ಆಂತರಿಕ ರಕ್ಷಣೆಯನ್ನು ಒದಗಿಸ್ತಾ ಹೋಗ್ತೈತಿ. ಒಂದನೇದು ಸೈನ್ಯ ಇಟ್ಕೋಬೇಕು, ಸೈನ್ಯದ ವೇತನ ಮತ್ತು ನಿರ್ವಹಣೆಯನ್ನು ಸಂಬಂಧಪಟ್ಟ ರಾಜ್ಯ ನಿರ್ವಹಣೆ ಮಾಡ್ತಾ ಹೋಗ್ಬೇಕು. ಒಂದು ವೇಳೆ ಮಾಡಲಿಲ್ಲ, ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕು. ಅದಂತಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಮಾಡಬೇಕು. ಯಾವುದೇ ಒಂದು ಬ್ರಿಟಿಷರ ಒಂದು ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನ ನೇಮಕ ಮಾಡೋಂಗಲ್ಲ. ಜೊತೆಗೆ ಯಾವುದೇ ಒಂದು ಯುದ್ಧ ಮಾಡಬೇಕಾದ್ರೂ ಸಂಧಾನ ಮಾಡ್ಕೋಬೇಕು ಅಂದ್ರೂ ಗವರ್ನರ್ ಜನರಲ್ನ ಒಂದು ಸಮ್ಮತಿ ಇರ್ತಾ ಹೋಗ್ಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿ ಏನು ಮಾಡ್ತದಪ್ಪ ಅಂದ್ರೆ, ರಾಜ್ಯಕ್ಕೆ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ರಕ್ಷಣೆಯನ್ನು ನೀಡ್ತಾ ಹೋಗ್ತದೆ. ಈ ಒಂದು ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಏನಾಗ್ತದಪ್ಪ ಅಂದ್ರೆ ಸುಲಭವಾಗ್ತೈತಿ. ಯಾಕಂದ್ರೆ ಅವ್ರ ತ್ಯಾಕರಲ್ಲ ಸೈನ್ಯ ಆ ಒಂದು ಆಸ್ಥಾನದೊಳಗಿದೆ. ಹಾಗಾಗಿ ಇವರೊಂದು ಸೈನಿಕ ನಿರ್ವಹಣೆ ಸುಲಭವಾಗ್ತೈತಿ. ಆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡೋ ಸಾಧ್ಯ ಆಗ್ತದೆ. ಯಾಕಂದ್ರೆ ಎಲ್ಲ ಅನುಮತಿನವನ್ನ ಪಡ್ಕೋಬೇಕು. ಮುಖ್ಯವಾಗಿ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ ಆಸ್ಥಾನದೊಳಗೆ. ಹಾಗೆ ಒಂದು ರೀತಿಯ ರಾಜ್ಯಗಳನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸ್ತಾ ಹೋಗ್ತಾರೆ. ಯಾಕೇಳು, ಎಲ್ಲೆಲ್ಲೂ ತೆರಿಗೆ ಪಟ್ಕೊಂಡು ಅನ್ನಂಗಾಕೈತಿ. ಯಾಕಂದ್ರೆ ಪುಕ್ಸಟ್ಟಿ ಸೈನ್ಯ ಇಟ್ಕೊಂಡು ಅವ್ರು ನಾವೇ ಖರ್ಚು ಮಾಡಿ ಕೊಡ್ಬೇಕಾಕೈತಿ. ಹಾಗಾಗಿ ಆರ್ಥಿಕವಾಗಿ ತೀವ್ರ ಶೋಷಣೆಗಳು ಗುರಿಪಡಿಸ್ತಾ ಹೋಗ್ತಾರೆ. ಈ ಒಪ್ಪಂದಕ್ಕೆ ಸಹಿ ಮಾಡಿದಂಥ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಹೈದರಾಬಾದ್. ಎರಡನೇದು ಮೈಸೂರು ಒಡೆಯರ್, ಔಧ್, ತಂಜಾವೂರು, ಮರಾಠ, ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಏನು ಮಾಡ್ತಾವೆ, ಈ ಒಂದು ಒಪ್ಪಂದಕ್ಕೆ ಒಳಪಡ್ತವೆ. ಇದಿಷ್ಟೇನಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಬಂಧನೆಗಳಾಗ್ತವೆ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಸಹಿ ಮಾಡಿದಂಥ ರಾಜ್ಯ ಯಾವುದಪ್ಪ ಅಂದ್ರೆ ಹೈದರಾಬಾದ್, ಮೈಸೂರು, ಔಧ್, ತಂಜಾವೂರು, ಮರಾಠ, ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಏನಾಗ್ತಾವೆ, ಒಳಪಡ್ತಾ ಹೋಗ್ತವೆ. ಇದಿಷ್ಟೇನಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಬಂಧನೆಗಳನ್ನು ಈ ಒಂದು ತರಗತಿಯೊಳಗೆ ಚರ್ಚೆ ಮಾಡ್ತೋದ್ವಿ.
ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಯಿತು ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.